ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡಬೇಕಾಗಿದೆ. ನಿಮ್ಮ ಪ್ರಥಮ PUCಯ ಅಧ್ಯಾಯ 5ರಲ್ಲಿ ಅಧ್ಯಾಯ ಯಾವುದು ಅಂದ್ರೆ ಭಾರತದ ಸಂವಿಧಾನ. ಭಾರತದ ಸಂವಿಧಾನದ ರಚನಾ ಸಮಿತಿ, ಕರಡು ಸಮಿತಿ, ಹಾಗೆಯೇ ಭಾರತದ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ನಿನ್ನೆಯ ದಿವಸದಲ್ಲಿ ನಾವು ಆ ಪಾಠವನ್ನು ನಿರ್ವಹಿಸಿದ್ದೇವೆ. ಇವತ್ತು ಬಹಳ ಮುಖ್ಯವಾಗಿ ಇರುವಂತಹ ಒಂದು ಅಂಶ ಅಂತಂದ್ರೆ ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳು, ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಇದನ್ನ 5 ಅಂಕದ ಪ್ರಶ್ನೆ ಕೇಳ್ತಾರೆ. ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ, ಅಥವಾ 10 ಅಂಕದ ಪ್ರಶ್ನೆ ಕೇಳ್ತಾರೆ. ಭಾರತದ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಭಾರತ ಸಂವಿಧಾನದ ಪ್ರಮುಖವಾದ ಲಕ್ಷಣಗಳು ಯಾವುವು ಅಂದ್ರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ, ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಸಂಸದೀಯ ಮಾದರಿಯ ಸರ್ಕಾರ, ಸಂಯುಕ್ತ ಮತ್ತು ಏಕಾತ್ಮಕ ವ್ಯವಸ್ಥೆಯ ಸಂಯೋಜನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಸ್ವತಂತ್ರ ನ್ಯಾಯಾಂಗ, ಏಕ ಪೌರತ್ವ, ತುರ್ತು ಪರಿಸ್ಥಿತಿ ಅಧಿಕಾರಗಳು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಪಂಚಾಯತ್ ರಾಜ್ ವ್ಯವಸ್ಥೆ, ತಿದ್ದುಪಡಿ ವಿಧಾನಗಳು, ಅಖಿಲ ಭಾರತೀಯ ಸೇವೆಗಳು, ಅಧಿಕಾರ ವಿಭಜನೆ. ಇವ ಏನು 15 ಅಂಶಗಳು ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು ಅಂತೇಳಿ ನಾವು ಹೇಳ್ತೇವೆ. ಇಲ್ಲಿ ಮೊದಲನೇದು ಭಾರತ ಸಂವಿಧಾನದ ಪ್ರಧಾನ ಲಕ್ಷಣ ಅಂತಂದಾಗ ಮೊದಲನೇ ಲಕ್ಷಣ ಲಿಖಿತ ಮತ್ತು ಬೃಹತ್ ಸಂವಿಧಾನ. ನೋಡಿ, ವಿಶ್ವದ ಸಂವಿಧಾನಗಳೆಲ್ಲ ಭಾರತೀಯ ಸಂವಿಧಾನ ಅತ್ಯಂತ ಬೃಹತ್ತಾದ ಲಿಖಿತ ಸಂವಿಧಾನ ಅಂತೇಳಿ. ವಿಶ್ವದ ಬಹುದೊಡ್ಡ ಲಿಖಿತ ಸಂವಿಧಾನ ಯಾವುದು ಅಂದ್ರೆ ಭಾರತದ ಸಂವಿಧಾನ. ಅದಕ್ಕಾಗಿ ನಾವು ಹೇಳ್ತೇವೆ ಭಾರತ ಸಂವಿಧಾನ ಸಮಗ್ರವಾದದ್ದು, ವಿಸ್ತೃತವಾದದ್ದು, ವಿವರಣಾತ್ಮಕವಾದ ಲಿಖಿತ ಅಥವಾ ಬರಹದ ರೂಪದಲ್ಲಿರುವ ಒಂದು ದಾಖಲೆಯಾಗಿದೆ. ನೋಡಿ, ಈ ಭಾರತ ಸಂವಿಧಾನ ಪ್ರಜ್ಞಾಪೂರ್ವಕವಾಗಿ ಸಂವಿಧಾನ ರಚನಾ ಸಮಿತಿಯಿಂದ ರೂಪಿಸಲ್ಪಟ್ಟು ಒಂದು ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದಿದೆ. ಜೊತೆಗೆ ಬರವಣಿಗೆಯ ರೂಪದಲ್ಲಿದೆ. ಆದ್ರಿಂದ ಇದನ್ನ ನಾವು ಲಿಖಿತ ಸಂವಿಧಾನ. ಜೊತೆಗೆ ಭಾರತದ ಸಂವಿಧಾನ ಬೃಹತ್ ಸಂವಿಧಾನ, ಬಹುದೊಡ್ಡ ಸಂವಿಧಾನ. ಅಂದ್ರೆ ಒಂದು ಸಮಗ್ರವಾದ, ವಿಸ್ತೃತವಾದ, ವಿವರಣಾತ್ಮಕವಾದ ಅಂಶಗಳನ್ನು ಒಳಗೊಂಡ ಒಂದು ಸಂವಿಧಾನ. ಉದಾಹರಣೆ ಹೇಳಬೇಕು ಅಂತಂದ್ರೆ, ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಪ್ರಸ್ತಾವನೆಯ ಜೊತೆಗೆ 395 ವಿಧಿಗಳನ್ನ, ಜೊತೆಗೆ 8 ಪರಿಶಿಷ್ಟಗಳನ್ನ, 22 ಭಾಗಗಳನ್ನ ಹೊಂದಿತ್ತು. ನಮ್ಮ ಸಂವಿಧಾನ ಜಾರಿಗೆ ಬಂದಾಗ 395 ವಿಧಿಗಳು, 8 ಪರಿಶಿಷ್ಟಗಳು, 22 ಭಾಗಗಳು. ಬಟ್ ಈಗ ನಾವು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಜೊತೆಗೆ 463
ವಿಧಿಗಳನ್ನು, 12 ಪರಿಶಿಷ್ಟಗಳನ್ನು, 25 ಭಾಗಗಳನ್ನು ಹೊಂದಿದೆ, 2 ಅನುಬಂಧವನ್ನು ಹೊಂದಿದೆ. ಜೊತೆಗೆ 97 ತಿದ್ದುಪಡಿಗಳನ್ನು ಭಾರತದ ಸಂವಿಧಾನ ಹೊಂದಿದೆ. ಇಲ್ಲಿ ಈ ರೀತಿ ವಿಶ್ವದಲ್ಲಿ ಈ ವಿವರಣೆ ಮತ್ತು ಸಮಗ್ರವಾದ ಬೃಹತ್ ಸಂವಿಧಾನ ವಿಶ್ವದಲ್ಲಿ ಬೇರೊಂದು ದೇಶದಲ್ಲಿ ಯಾವುದೂ ಕೂಡ ಇಲ್ಲ. ಇಲ್ಲಿ ನಾವು ಉದಾಹರಣೆ ಹೇಳಬೇಕು ಅಂತಂದ್ರೆ, ಅಮೆರಿಕದ ಸಂವಿಧಾನ ಕೇವಲ 7 ವಿಧಿಗಳನ್ನ ಮತ್ತು 28 ತಿದ್ದುಪಡಿಗಳನ್ನು ಮಾತ್ರ ಹೊಂದಿದೆ. ಅಮೆರಿಕದ ಸಂವಿಧಾನ 7 ವಿಧಿಗಳಿದ್ದಾವೆ, 28 ತಿದ್ದುಪಡಿಗಳು. ಹಾಗಾಗಿ ಅಮೆರಿಕದ ಸಂವಿಧಾನವು ಕೂಡ ಲಿಖಿತ ಸಂವಿಧಾನ, ಬಟ್ ವಿಶ್ವದಲ್ಲಿ ಅತಿ ಚಿಕ್ಕ ಸಂವಿಧಾನ ಅಂದ್ರೆ ಅಮೆರಿಕ ಸಂವಿಧಾನ. ಅದರ ಜೊತೆಗೆ ಜಪಾನ್ 103 ವಿಧಿಗಳನ್ನು ಮಾತ್ರ ಹೊಂದಿದೆ. ಹಾಗೆಯೇ ಫ್ರಾನ್ಸ್ 92 ವಿಧಿಗಳನ್ನು ಮಾತ್ರ ಹೊಂದಿದೆ. ಇವುಗಳಿಗೆಲ್ಲ ಹೋಲಿಸಿದ್ರೆ ಅಮೆರಿಕ, ಫ್ರಾನ್ಸು, ಈ ಸ್ವಿಟ್ಜರ್ಲ್ಯಾಂಡು, ಜಗತ್ತಿನ ಇತರೆ ದೇಶಗಳಿಗೆ ಹೋಲಿಸಿದ್ರೆ ಲಿಖಿತವಾಗಿರುವ ಸಂವಿಧಾನ ಮತ್ತು ಬೃಹದಾಕಾರವಾದ ಸಂವಿಧಾನ, ಬಹುದೊಡ್ಡ ಸಂವಿಧಾನ ಅಂದ್ರೆ ಭಾರತದ ಸಂವಿಧಾನ. ಇಲ್ಲಿ ಬೃಹತ್ ಗಾತ್ರವನ್ನ ಸಮಗ್ರವಾದ ವಿವರಣಾತ್ಮಕವಾದ ಒಂದು ಸಂವಿಧಾನ ಭಾರತದ ಸಂವಿಧಾನ. ಒಂದು. ಎರಡನೇದು ಪ್ರಸ್ತಾವನೆ. ಭಾರತದ ಸಂವಿಧಾನದ ಮತ್ತೊಂದು ಪ್ರಧಾನ ಲಕ್ಷಣ ಅಂತಂದ್ರೆ ಪ್ರಸ್ತಾವನೆ. ಇಲ್ಲಿ ಭಾರತದ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ನಾವೀಗಾಗಲೇ ನಿನ್ನೆಯ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಪ್ರಸ್ತಾವನೆ ಒಂದು ಸಂವಿಧಾನದ ಮುಖಪುಟ ಅಂತೇವೆ. ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ರಾಜಕೀಯದ ಜಾತಕ ಅಂತೇಳಿ ಕರೀತಾರೆ. ಜೊತೆಗೆ ಪ್ರಸ್ತಾವನೆ ಸಂವಿಧಾನದ ಆತ್ಮ. ನೋಡಿ, ಇಂತಹ ಪ್ರಸ್ತಾವನೆಯನ್ನ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ದೇಶ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡು, ಅಮೆರಿಕ ದೇಶದ ಪ್ರಸ್ತಾವನೆಯ ಮಾದರಿಯಲ್ಲಿಯೇ ಭಾರತದ ಸಂವಿಧಾನದ ರಚನಾಕಾರರು ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನ ಅಳವಡಿಸಿದ್ದಾರೆ. ನೋಡಿ, ಪ್ರಸ್ತಾವನೆ ಯಾಕೆ ಬೇಕು ಅಂದ್ರೆ, ಒಬ್ಬ ವ್ಯಕ್ತಿಗೆ ಹೇಗೆ ಹೆಸರು ಮುಖ್ಯವೋ ಹಾಗೆ ಒಂದು ಸಂವಿಧಾನಕ್ಕೆ ಪ್ರಸ್ತಾವನೆ ಅಷ್ಟೇ ಮುಖ್ಯ. ಅಂದ್ರೆ ಸಂವಿಧಾನದ ಮೂಲ ತತ್ವಗಳು, ಸಂವಿಧಾನದ ಧ್ಯೇಯ ಗುರಿಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಪ್ರಸ್ತಾವನೆಯನ್ನ ಗಮನಿಸಿದ್ರೆ ಸಾಕು. ಆ ಸಂವಿಧಾನದ ಧ್ಯೇಯ ಗುರಿಗಳು ಮತ್ತು ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳಬಹುದು. ಹಾಗಾಗಿ ಪ್ರಸ್ತಾವನೆಯನ್ನ ಸಂವಿಧಾನದ ಸ್ಫೂರ್ತಿ ಅಂತೇಳಿ ಕೂಡ ನಾವು ಕರೀತೇವೆ. ಈ ಪ್ರಸ್ತಾವನೆ ಸಂವಿಧಾನದ ಮೂಲ ತತ್ವಗಳು ಹಾಗೂ ಸಂವಿಧಾನದ ಸ್ಫೂರ್ತಿದಾಯಕ ಅಂಶಗಳನ್ನು ಪ್ರತಿನಿಧಿಸುತ್ತೆ. ಈ ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಗುರಿ ಮತ್ತು ಉದ್ದೇಶಗಳು ಹಾಗೂ ಭಾರತೀಯ ಪ್ರಜೆಗಳ ಅಭಿವ್ಯಕ್ತಿ ಮತ್ತು ಆಕಾಂಕ್ಷೆಗಳ ಪ್ರತಿಬಿಂಬ ಅಂತ ನಮಗೆ ಗೊತ್ತಿದೆ. ಭಾರತದ ಪ್ರಸ್ತಾವನೆಯ ಪ್ರಕಾರ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ವತಂತ್ರ, ಸಮಾನತೆ, ಭಾತೃತ್ವ, ಸಮಾನವಾದ ನ್ಯಾಯ, ಸಮಗ್ರತೆ ಮತ್ತು ಏಕತೆಯ ಮೌಲ್ಯಗಳನ್ನು ರಕ್ಷಿಸುವ ಭರವಸೆಯನ್ನು ನಾವು ನೋಡ್ತೇವೆ. ಇಲ್ಲಿ ಭಾರತೀಯ ಸಂವಿಧಾನದ ಏನು ಧ್ಯೇಯ ಗುರಿಗಳನ್ನು ಹೊಂದಿದೆ ಆ ಎಲ್ಲ ಆಶಯಗಳು ಕೂಡ ನಾವು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖವಾಗಿದೆ ಎನ್ನುವಂಥದ್ದು ಒಂದು. ಇನ್ನೂ ಒಂದು,
ಮತ್ತೊಂದು ಬಹಳ ಮುಖ್ಯವಾದದ್ದು ಮೂಲಭೂತ ಹಕ್ಕು. ನೋಡಿ, ಫಂಡಮೆಂಟಲ್ ರೈಟ್ಸ್. ನಾವು ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ರೀತಿಯ ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೇವೆ. ಅದು ಭಾರತೀಯ ಸಂವಿಧಾನದ ಭಾಗ 3ರಲ್ಲಿ 12ನೇ ವಿಧಿಯಿಂದ 35ನೇ ವಿಧಿವರೆಗೆ, 32ನೇ ವಿಧಿ, ಆ 32ನೇ ವಿಧಿವರೆಗೆ ಭಾರತೀಯ ಪೌರರ ಮೂಲಭೂತ ಹಕ್ಕುಗಳನ್ನು 6 ಬಗೆಯ ಮೂಲಭೂತ ಹಕ್ಕುಗಳನ್ನು ನಾವು ಗಮನಿಸ್ತೇವೆ. ಇಲ್ಲಿ ಯಾವ್ಯಾವು ಅಂತಂದ್ರೆ ಸಮಾನತೆ ಹಕ್ಕು, ಸ್ವತಂತ್ರದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವತಂತ್ರದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಹಾಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಈ ಹಕ್ಕುಗಳನ್ನು ಭಾರತದ ಸಂವಿಧಾನವು ಸಂವಿಧಾನಬದ್ಧವಾಗಿ ಭಾರತೀಯ ಪ್ರಜೆಗಳಿಗೆ ಕೊಟ್ಟಿದೆ. ಈ ಮೂಲಭೂತ ಹಕ್ಕುಗಳು ಕಾನೂನಿನ ರಕ್ಷಣೆಯನ್ನು ಹೊಂದುವುದರ ಜೊತೆಗೆ ನ್ಯಾಯಾಂಗದ ರಕ್ಷಣೆಯನ್ನು ಹೊಂದಿದೆ. ಇನ್ನು ಒಂದು ಮೂಲಭೂತ ಕರ್ತವ್ಯಗಳು. ಭಾರತದ ಸಂವಿಧಾನದ ಮತ್ತೊಂದು ಲಕ್ಷಣ ಯಾವುದು ಅಂದ್ರೆ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ನೋಡಿ, ನಮ್ಮ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂದಾಗ ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾವುದೇ ಪ್ರಸ್ತಾಪ ಇರಲಿಲ್ಲ. ಆಮೇಲೆ 1976ರಲ್ಲಿ ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ನಮ್ಮ ಸಂವಿಧಾನದ ಭಾಗ 4ರಲ್ಲಿ 51ನೇ ಎ ವಿಧಿಯಲ್ಲಿ ಭಾರತೀಯ ಪೌರರ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಯಾಕೆಂದ್ರೆ ಮೂಲಭೂತ ಹಕ್ಕುಗಳು ಇದ್ದಾಗ ಮೂಲಭೂತ ಕರ್ತವ್ಯಗಳು ಅಗತ್ಯ. ಯಾಕೆ ಎನ್ನುವಂತಹ ಪ್ರಶ್ನೆ ಉದ್ಭವವಾದಾಗ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ ಅವು ಒಂದಕ್ಕೊಂದು ಪೂರಕವಾಗಿದ್ದೆ. ಹಾಗಾಗಿ ಒಬ್ಬ ವ್ಯಕ್ತಿ ಹಕ್ಕುಗಳನ್ನು ಅನುಭವಿಸ್ತಾನಂದ್ರೆ ಅದಕ್ಕೆ ತನ್ನ ಕರ್ತವ್ಯಗಳನ್ನು ಪಾಲಿಸಬೇಕಾಗುತ್ತೆ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು 42ನೇ ಸಂವಿಧಾನಿಕ ತಿದ್ದುಪಡಿಯನ್ನ 1976ರಲ್ಲಿ ತರುವುದರ ಮೂಲಕ ಭಾರತದ ಸಂವಿಧಾನಕ್ಕೆ ಅಂದ್ರೆ ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ 51ನೇ ಎ ವಿಧಿಯಲ್ಲಿ ಭಾರತೀಯ ಪೌರರ 11 ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಯಿತು. ಈ ಮೂಲಕ ಭಾರತೀಯ ಪ್ರಜೆಗಳನ್ನ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ. ಒಂದು ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳಲ್ಲಿ ಇನ್ನೊಂದು ಯಾವುದು ಅಂದ್ರೆ ಸಂಸದೀಯ ಸರ್ಕಾರ ಪದ್ಧತಿ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್. ನೋಡಿ, ಭಾರತದ ಸಂವಿಧಾನ ಭಾರತದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯನ್ನ ಜಾರಿಗೊಳಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಸಂಸದೀಯ ಸರ್ಕಾರ ಪದ್ಧತಿ ಅಂದ್ರೆ ಗೊತ್ತಿದೆ ನಿಮಗೆ. ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ ಎನ್ನುವಂತ 2 ಕಾರ್ಯಾಂಗ ಇರುತ್ತೆ. ನಾಮಮಾತ್ರ ಕಾರ್ಯಾಂಗ ರಾಷ್ಟ್ರದ ರಾಷ್ಟ್ರಪತಿಯಾಗಿರ್ತಾರೆ. ನೈಜ ಕಾರ್ಯಾಂಗ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲ ಆಗಿರುತ್ತೆ. ಈ ಪ್ರಧಾನಿ ನೇತೃತ್ವದ ಮಂತ್ರಿಮಂಡಲವಾದ ನೈಜ ಕಾರ್ಯಾಂಗ ಭಾರತದ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯ ಸೃಷ್ಟಿಯಾಗಿರುತ್ತೆ. ಆ ಲೋಕಸಭೆಗೆ ಹೊಣೆಯಾಗಿರುತ್ತೆ. ಹಾಗೇನೆ ಕೇಂದ್ರದಲ್ಲಿ ಸಂಸದೀಯ ಸರ್ಕಾರದ ಬಗ್ಗೆ ನಾವು ನೋಡಿದ್ವಿ. ರಾಜ್ಯಗಳಲ್ಲಿಯೂ ಕೂಡ ಸಂಸದೀಯ ಸರ್ಕಾರ ಪದ್ಧತಿ ಇದೆ. ಇಲ್ಲಿಯೂ 2 ಕಾರ್ಯಾಂಗ ಇರುತ್ತೆ. ರಾಜ್ಯ ಸರ್ಕಾರಗಳಲ್ಲಿಯೂ ಒಂದು ನಾಮಮಾತ್ರ, ಒಂದು ನೈಜ. ನಾಮಮಾತ್ರ ಕಾರ್ಯಾಂಗ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ. ನೈಜ ಕಾರ್ಯಾಂಗ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ನೈಜ ಕಾರ್ಯಾಂಗವಾಗಿರುತ್ತೆ. ನೈಜ ಕಾರ್ಯಾಂಗವಾದಂತಹ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟವು ರಾಜ್ಯ ಶಾಸನ ಸಭೆಯಾದ ವಿಧಾನಸಭೆಯ ಸೃಷ್ಟಿಯಾಗಿರುತ್ತೆ. ಆ ವಿಧಾನಸಭೆಗೆ ಹೊಣೆಯಾಗಿರುತ್ತೆ, ಜವಾಬ್ದಾರಿಯಾಗಿರುತ್ತೆ.
ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳು, ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಯಾಂಗ ಏನಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೈಜ ಕಾರ್ಯಾಂಗ ಶಾಸಕಾಂಗದ ಸೃಷ್ಟಿಯಾಗಿ ಅದಕ್ಕೆ ಜವಾಬ್ದಾರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಭಾರತದಲ್ಲಿ ಇದೆ. ಹಾಗಾಗಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಬಗ್ಗೆ ನಾವು ನೋಡುತ್ತೇವೆ. ಇನ್ನು ಒಂದು ಸಂಯುಕ್ತ ಮತ್ತು ಏಕಾತ್ಮಕ ವ್ಯವಸ್ಥೆಗಳ ಸಂಯೋಜನೆ, ಸಂಯುಕ್ತ ಮತ್ತು ಏಕಾತ್ಮಕ ವ್ಯವಸ್ಥೆಗಳ ಸಂಯೋಜನೆ. ನಾವು ಭಾರತದ ಸಂವಿಧಾನವನ್ನು ನಾವು ಗಮನಿಸಿದಾಗ ಭಾರತದಲ್ಲಿ ಎಂಥ ಸರ್ಕಾರಿ ವ್ಯವಸ್ಥೆ ಇದೆ ಅಂದ್ರೆ, ಆ ರಾಜ್ಯದ ಸ್ವರೂಪ ಹೇಗಿದೆ ಅಂದ್ರೆ ಏಕಾತ್ಮಕ ಸರ್ಕಾರದ ಸ್ವರೂಪವಿದೆ, ಸಂಯುಕ್ತ ಸರ್ಕಾರದ ಸ್ವರೂಪವಿದೆ. ಹಾಗಾಗಿ ಸಂಯುಕ್ತ ಮತ್ತು ಏಕಾತ್ಮಕ ವ್ಯವಸ್ಥೆಗಳ ಸಂಯೋಜನೆ. ನಾವು ಇನ್ನೂ ಕೂಡ ಹೇಳ್ತೇವೆ ಅರೆ ಸಂಯುಕ್ತ ಪದ್ಧತಿ, ಕ್ಯೂಸಲ್ ಫೆಡರಲ್ ಸಿಸ್ಟಮ್ ಅಂತ ಹೇಳಿ ಕರೀತೇವೆ. ಇಲ್ಲಿ ಭಾರತದ ಸಂವಿಧಾನ ದ್ವಿಸರ್ಕಾರಿ ವ್ಯವಸ್ಥೆಯನ್ನು ಸ್ಥಾಪಿಸಿದೆ. ಅಂದ್ರೆ ಸಂಯುಕ್ತ ಸರ್ಕಾರಿ ವ್ಯವಸ್ಥೆ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರಗಳನ್ನ ಸಂವಿಧಾನವೇ ವಿಭಜನೆ ಮಾಡಿ ನಿರ್ಧರಿಸಿರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಸ್ವತಂತ್ರವಾಗಿ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತವೆ. ಆದರೂ ಇಲ್ಲೇನಾಗಿದೆ, ನಾವು ಸಂಯುಕ್ತ ಸರ್ಕಾರ ಮತ್ತು ಏಕಾತ್ಮಕ ವ್ಯವಸ್ಥೆಗಳ ಸಂಯೋಜನೆ ಎನ್ನುವಂತ ಸಂದರ್ಭದಲ್ಲಿ ನಾವು ಶಾಂತಿ ಸಮಯದಲ್ಲಿ ಭಾರತ ಸಂಯುಕ್ತ ಸರ್ಕಾರವಾಗಿ ಕಾರ್ಯನಿರ್ವಹಿಸುತ್ತೆ. ತುರ್ತು ಪರಿಸ್ಥಿತಿಯಂತಹ ಸಂದರ್ಭದಲ್ಲಿ ಭಾರತ ಏಕಾತ್ಮಕ ಸರ್ಕಾರವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತೇಳಿ ಕೂಡ ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗಿದೆ. ಜೊತೆಗೆ ನಾವು ಯಾವ ಕಾರಣಕ್ಕೆ ಸಂಯುಕ್ತ ಮತ್ತು ಏಕಾತ್ಮಕ ವ್ಯವಸ್ಥೆಗಳ ಸಮ್ಮಿಶ್ರಣ ಅಥವಾ ಸಂಯೋಜನೆ ಅಂತ ಹೇಳ್ತೇವೆ ಅಂತಂದ್ರೆ, ಇಲ್ಲಿ ಏಕಾತ್ಮಕ ಮಾದರಿಯ ಸರ್ಕಾರದ ಲಕ್ಷಣಗಳನ್ನು ನಾವು ಭಾರತದಲ್ಲಿ ನಾವು ಗಮನಿಸ್ತೇವೆ. ಸಂಯುಕ್ತ ಸರ್ಕಾರವನ್ನು ರಚಿಸುವಾಗ ಕೇಂದ್ರ ಈ ಸಂವಿಧಾನ ಏನ್ ಮಾಡಿದೆ, ಪ್ರಬಲವಾದ ಕೇಂದ್ರ ಸರ್ಕಾರ, ದುರ್ಬಲವಾದ ರಾಜ್ಯ ಸರ್ಕಾರಗಳನ್ನು ನಿರ್ಮಾಣ ಮಾಡಿದೆ. ಪ್ರಬಲವಾದ ಕೇಂದ್ರ ಸರ್ಕಾರ ಜೊತೆಗೆ ಭಾರತದಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಸಲುವಾಗಿ ಭಾರತೀಯ ಪೌರರಿಗೆ ಏಕ ಪೌರತ್ವ ಕೊಟ್ಟಿದೆ. ಜೊತೆಗೆ ಇಡೀ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಏಕ ರಾಷ್ಟ್ರ ಭಾಷೆ ಇದೆ, ಏಕ ರಾಷ್ಟ್ರ ಗೀತೆ ಇದೆ, ಏಕ ರಾಷ್ಟ್ರ ಧ್ವಜ ಇದೆ, ಏಕ ರಾಷ್ಟ್ರ ಲಾಂಛನ ಇದೆ. ಇವುಗಳೆಲ್ಲವನ್ನು ನಾವು ಗಮನಿಸಿದಾಗ ಏಕಾತ್ಮಕ ಮತ್ತು ಸಂಯುಕ್ತ ವ್ಯವಸ್ಥೆಯ ಸಂಯೋಜನೆಯನ್ನು ಒಳಗೊಂಡ ಒಂದು ಸರ್ಕಾರಿ ವ್ಯವಸ್ಥೆ ರಾಜ್ಯದ ಸ್ವರೂಪ ಇದು. ಇನ್ನು ಒಂದು ನಾವು ಗಮನಿಸುವುದಾದರೆ ಭಾರತದ ಸಂವಿಧಾನದ ಮತ್ತೊಂದು ಲಕ್ಷಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನೋಡಿ, ಭಾರತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ವೃದ್ಧಿಸುವ ಸಲುವಾಗಿ ಭಾರತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭುತ್ವವನ್ನು ಸಾಧಿಸುವ ದೃಷ್ಟಿಯಿಂದ ನಾವು ಭಾರತದ ಸಂವಿಧಾನದ ಭಾಗ 4ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗಿದೆ. ಅವುಗಳು ಸಮಾಜವಾದಿ ತತ್ವಗಳನ್ನು ಹೊಂದಿದ್ದಾವೆ, ಉದಾರವಾದಿ ತತ್ವಗಳನ್ನು ಹೊಂದಿದ್ದಾವೆ, ಜೊತೆಗೆ ಗಾಂಧಿವಾದಿ ತತ್ವಗಳನ್ನು ಕೂಡ ಹೊಂದಿದ್ದಾವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ವರ್ಗೀಕರಣ ಮಾಡಿದಾಗ 3 ವರ್ಗಗಳಾಗಿ ವರ್ಗೀಕರಣ ಮಾಡ್ತೇವೆ. ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು ಅಂತೇಳಿ. ಉದಾಹರಣೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಏಕರೂಪ ನಾಗರಿಕ ಸಹಿಷ್ಣುತೆ, ಗೋಹತ್ಯೆ ನಿಷೇಧ, ಮದ್ಯಪಾನ ನಿಷೇಧ ಎನ್ನುವಂತಹ ಅಂಶಗಳನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ.
ಯಾಕೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳ ರೀತಿಯಾಗಿ ನ್ಯಾಯಾಂಗದ ರಕ್ಷಣೆಯನ್ನ ಪಡೆದಿಲ್ಲ, ಕಾನೂನಿನ ಬೆಂಬಲವನ್ನ ಪಡೆದಿಲ್ಲ. ಭಾರತದ ಸಂವಿಧಾನದ ಭಾಗ 4ರಲ್ಲಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಾರ್ವಜನಿಕ ಅಭಿಪ್ರಾಯ, ಸಮಾಜದಲ್ಲಿರುವಂತಹ ರೂಢಿ ಸಂಪ್ರದಾಯ, ಆಚಾರ ವಿಚಾರ ಪದ್ಧತಿಗಳ ಬೆಂಬಲ ಮಾತ್ರ ಇದೆ, ಕಾನೂನಿನ ಬೆಂಬಲ ಇಲ್ಲ. ಆದರೆ ಅವುಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಎನ್ನುವಂತ ಯಾವ ನಿಯಮವೂ ಇಲ್ಲ. ಆದರೂ ವ್ಯಕ್ತಿಯ ನೈತಿಕ ಪ್ರಜ್ಞೆಯಿಂದ ನಿರ್ಣಯಿಸಲ್ಪಡುವಂತ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ರಾಜ್ಯಗಳು ಅನುಸರಿಸಿದಾಗ ಮಾತ್ರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭುತ್ವವನ್ನು ಸಾಧಿಸಲು ಸಾಧ್ಯ ಎನ್ನುವಂತ ಅಂಶಗಳು. ಅಂದ್ರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಈ ನೀತಿ ನಿರ್ದೇಶಕ ತತ್ವಗಳನ್ನು ಅನುಸರಿಸಿದಾಗ ಮಾತ್ರ ನಾವು ಸಾಮಾಜಿಕ ನ್ಯಾಯವನ್ನ, ಆರ್ಥಿಕ ನ್ಯಾಯವನ್ನು ಒದಗಿಸಲು ಸಾಧ್ಯ ಆಗುತ್ತೆ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಭುತ್ವವನ್ನು ಸಾಧಿಸಲು ಸಾಧ್ಯ ಆಗುತ್ತೆ ಎನ್ನುವಂತ ಒಂದು ನೈತಿಕ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಭಾಗ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇನ್ನ ಒಂದು ನಮ್ಮ ಭಾರತದ ಸಂವಿಧಾನದ ಮತ್ತೊಂದು ಲಕ್ಷಣ ಸ್ವತಂತ್ರ ನ್ಯಾಯಾಂಗ. ನೋಡಿ, ಸ್ವತಂತ್ರ ನ್ಯಾಯಾಂಗವಿಲ್ಲದ ಪ್ರಜಾಪ್ರಭುತ್ವ ಅರ್ಥಹೀನವಾದದ್ದು ಎನ್ನುವಂತ ಅಂಶವನ್ನ ನಮ್ಮ ಸಂವಿಧಾನದ ರಚನಾಕಾರರು ಮನಗಂಡಿದ್ದಾರೆ. ಹಾಗಾಗಿ ಆ ಸ್ವತಂತ್ರ ನ್ಯಾಯಾಂಗವಿಲ್ಲದ ಪ್ರಜಾಪ್ರಭುತ್ವ ಅರ್ಥಹೀನವಾದದ್ದು ಎನ್ನುವ ಅಂಶವನ್ನ ಮನಗಂಡಂತ ಸಂವಿಧಾನದ ರಚನಾಕಾರರು ಸ್ವತಂತ್ರವಾದ ನ್ಯಾಯಾಂಗಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸ್ವತಂತ್ರವಾದ ಮತ್ತು ನಿಷ್ಪಕ್ಷಪಾತವಾದ ನ್ಯಾಯಾಂಗಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಯಾಕೆ? ಭಾರತ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಹೊಂದಿದೆ. ಭಾರತದಲ್ಲಿ ಶಾಸಕಾಂಗ ಶ್ರೇಷ್ಠವಾದದ್ದಲ್ಲ, ಸಂವಿಧಾನ ಶ್ರೇಷ್ಠವಾದದ್ದು. ಈ ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ವಿವಾದಗಳು ಉಂಟಾದ್ರೆ, ರಾಜ್ಯಗಳ ನಡುವೆ ವಿವಾದಗಳು ಉಂಟಾದ್ರೆ, ಅಥವಾ ಸರ್ಕಾರಗಳು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಧಿಕ್ಕರಿಸಿದಾಗ, ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ, ಜೊತೆಗೆ ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವ ಸಲುವಾಗಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ವಿವಾದಗಳನ್ನು ಬಗೆಹರಿಸುವ ಸಲುವಾಗಿ ಸ್ವತಂತ್ರವಾದ ನಿಷ್ಪಕ್ಷಪಾತವಾದ ನ್ಯಾಯಾಂಗದ ಅಗತ್ಯತೆಯನ್ನು ಮನೆಗೊಂಡು ಇಲ್ಲಿ ನಾವಿಲ್ಲಿ ಗಮನಿಸ್ತೇವೆ. ಇನ್ನೂ ಒಂದು ಅಂಶ ಯಾಕೆ ಬೇಕು ಅಂತಂದ್ರೆ, ನಾನು ಮೊದಲೇ ಪ್ರಸ್ತಾಪ ಮಾಡಿದೆ, ಭಾರತದಲ್ಲಿ ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ಕಾಣ್ತೇವೆ. ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತನ್ನ ಆಡಳಿತವನ್ನು ನಡೆಸಬೇಕಾಗ್ತದೆ. ಕೇಂದ್ರದ ಶಾಸಕಾಂಗವೇ ಆಗಲಿ, ರಾಜ್ಯದ ಶಾಸಕಾಂಗವೇ ಆಗಲಿ, ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ತನ್ನ ಶಾಸನಗಳನ್ನು ರೂಪಿಸಬೇಕಾಗುತ್ತೆ. ಒಂದು ವೇಳೆ ಕೇಂದ್ರದ ಶಾಸಕಾಂಗ ಅಥವಾ ರಾಜ್ಯದ ಶಾಸಕಾಂಗಗಳು ಸಂವಿಧಾನದ ನಿಯಮಗಳಿಗೆ ವಿರುದ್ಧವಾಗಿ ಶಾಸನಗಳನ್ನು ರೂಪಿಸಿದ್ರೆ ಅವುಗಳನ್ನ ಅಸಿಂಧು ಅಂತೇಳಿ ಘೋಷಿಸುವ ಸಂಪೂರ್ಣ ಅಧಿಕಾರ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಗಿದೆ. ಇದನ್ನು ನಾವು ನ್ಯಾಯಾಂಗದ ನ್ಯಾಯಿಕ ವಿಮರ್ಶಾ ಅಧಿಕಾರ ಅಂತೇಳಿ ಕರೀತೇವೆ. ಇದು ಈ ಸ್ವತಂತ್ರವನ್ನ ಕೊಟ್ಟಿದೆ. ಈ ಸ್ವತಂತ್ರ ನ್ಯಾಯಾಂಗ ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಹಸ್ತಕ್ಷೇಪ ಇಲ್ಲದೆ ಅಥವಾ ಪ್ರಭಾವವಿಲ್ಲದೆ ಕಾರ್ಯನಿರ್ವಹಿಸುವಂತ ಒಂದು ಅಂಗ. ಇಲ್ಲಿ ಭಾರತದ ಸಂವಿಧಾನ ನಾವು ಗಮನಿಸಿದಾಗ ಭಾರತದಲ್ಲಿ ಸ್ವತಂತ್ರ ನ್ಯಾಯಾಂಗದ ಜೊತೆಗೆ ಏಕೀಕೃತವಾದ ನ್ಯಾಯಾಂಗ ಪದ್ಧತಿಗೆ ಅವಕಾಶ ಕಲ್ಪಿಸಿದೆ. ಅಂದ್ರೆ ಭಾರತದಲ್ಲಿ ಏಕ ಪ್ರಕಾರವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ತುತ್ತ ತುದಿಯಲ್ಲಿ
ಸುಪ್ರೀಂ ಕೋರ್ಟ್ ಅನ್ನು ನಾವು ನೋಡ್ತೇವೆ. ಅದರ ಕೆಳಗೆ ಎಲ್ಲಾ ರಾಜ್ಯಗಳಲ್ಲಿಯೂ ಹೈಕೋರ್ಟ್ಗಳನ್ನು ನೋಡ್ತೇವೆ. ಅದರ ಅಡಿಯಲ್ಲಿ ನಾವು ಜಿಲ್ಲಾ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ಭಾರತದಲ್ಲಿ ಸ್ವತಂತ್ರವಾದ, ನಿಷ್ಪಕ್ಷಪಾತವಾದ ಮತ್ತು ಏಕೀಕೃತವಾದ ನ್ಯಾಯಾಂಗ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ ಎನ್ನುವಂಥದ್ದು ಮನಗಾಣ್ತೇವೆ. ಈಗ ಭಾರತದ ಸಂವಿಧಾನದ ಮತ್ತೊಂದು ಲಕ್ಷಣ ಏಕ ಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್. ನೋಡಿ, ಭಾರತ ರಾಜ್ಯಗಳ ಒಕ್ಕೂಟ ಅಂತೇವೆ. ಅಂದ್ರೆ ಭಾರತ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಹೊಂದಿದೆ. ದ್ವಿಸರ್ಕಾರಿ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನಬದ್ಧವಾದ ಸ್ವಾಯತ್ತ ಅಧಿಕಾರಗಳನ್ನು ಹೊಂದಿದ್ದಾವೆ. ಆದರೂ ಭಾರತೀಯರೆಲ್ಲರಿಗೂ, ನಾವು ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತೇವೆ ಅಂದ್ರೆ, ಸಂಯುಕ್ತ ಸರ್ಕಾರಿ ಪದ್ಧತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಅವುಗಳ ನಡುವೆ ಅಧಿಕಾರದ ವಿಭಜನೆ ಸಂವಿಧಾನಬದ್ಧವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನಬದ್ಧವಾದ ಸ್ವಾಯತ್ತ ಅಧಿಕಾರಗಳನ್ನು ಹೊಂದಿದವೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಸಂಯುಕ್ತ ಸರ್ಕಾರಿ ಪದ್ಧತಿಗೆ ಅನುಸಾರವಾಗಿ ಆ ರಾಷ್ಟ್ರದ ಪ್ರಜೆಗಳಿಗೆ ದ್ವಿಪೌರತ್ವವನ್ನು ಕೊಡಬೇಕು. ಒಂದು ರಾಷ್ಟ್ರದ ಪೌರತ್ವ ಮತ್ತು ತಾನು ವಾಸಿಸುವ ರಾಜ್ಯದ ಪೌರತ್ವವನ್ನು. ಆದರೆ ಇಲ್ಲಿ ಭಾರತ ಒಂದು ಒಕ್ಕೂಟ ಆಗಿದ್ರು ಭಾರತೀಯರೆಲ್ಲರಿಗೂ ಏಕಪೌರತ್ವವನ್ನು ಹೊಂದಲು ಅವಕಾಶ ಇದೆ. ಪ್ರತಿಯೊಬ್ಬ ಪೌರ ತನ್ನ ದೇಶಕ್ಕೆ ಮಾತ್ರ ಬದ್ಧತೆ ಮತ್ತು ವಿಧೇಯತೆಯನ್ನು ಹೊಂದ್ತಾರೆ. ಇಲ್ಲಿ ರಾಷ್ಟ್ರದ ಪೌರತ್ವ ಮತ್ತು ರಾಜ್ಯದ ಪೌರತ್ವವನ್ನು ನಾವು ಕಾಣಲ್ಲ. ಯಾಕೆ ಅಂದ್ರೆ ಸಂವಿಧಾನದ ಪಿತೃಗಳು ಈಗ ಮಾಡಿದ್ರು ಅಂದ್ರೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಸಲುವಾಗಿ. ನಮಗೆಲ್ಲರಿಗೂ ಗೊತ್ತಿದೆ, ಭಾರತ ವೈವಿಧ್ಯತೆಗಳಿಂದ ಕೂಡಿದಂತ ರಾಷ್ಟ್ರ, ವಿವಿಧ ಜಾತಿ, ಧರ್ಮ, ಸಂಪ್ರದಾಯ ಇವುಗಳಿಂದ ಕೂಡಿದಂತ ಒಂದು ನಾಡಾಗಿದೆ. ಈ ನಾಡಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಸಲುವಾಗಿ ಭಾರತೀಯರಿಗೆ ಏಕ ಪೌರತ್ವವನ್ನು ಹೊಂದುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಭಾರತದ ಪ್ರತಿಯೊಬ್ಬ ಪ್ರಜೆ ಭಾರತ ದೇಶಕ್ಕೆ ಮಾತ್ರ ತನ್ನ ಬದ್ಧತೆ ಮತ್ತು ವಿಧೇಯತೆಯನ್ನು ತೋರುವಂತೆ ಮಾಡಿದೆ. ಹಾಗೆ ಪ್ರತಿಯೊಬ್ಬ ಪೌರನು ಸಮಾನವಾಗಿ ಕಾಣುವ ದೃಷ್ಟಿ ನಾವು ಗಮನಿಸ್ತೇವೆ. ಜೊತೆಗೆ ಸ್ವತಂತ್ರವನ್ನು ಹೊಂದುವಂತ ಅವಕಾಶ, ಆ ಸ್ವತಂತ್ರಗಳಿಗೆ ತನ್ನದೇ ಆದ ರಕ್ಷಣೆಯನ್ನು ಪಡೆಯುವಂತ ಏಕರೂಪವಾದ ನಾಗರಿಕ ಸಹಿಷ್ಣುತೆಯನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೇವೆ. ಇದು ಒಂದು. ಇನ್ನು ಒಂದು, ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ತುರ್ತು ಪರಿಸ್ಥಿತಿಯ ಅಧಿಕಾರ, ಎಮರ್ಜೆನ್ಸಿಸ್ ಪವರ್ಸ್. ನೋಡಿ, ಭಾರತದ ಸಂವಿಧಾನ ಭಾರತದ ರಾಷ್ಟ್ರಪತಿಯವರು ವಿಶೇಷ ಸನ್ನಿವೇಶಗಳಲ್ಲಿ ಪರಿಣಾಮಕಾರಿಯಾಗಿ ಎದುರಿಸಲು ಅನುಕೂಲವಾಗುವಂತೆ ಭಾರತದ ರಾಷ್ಟ್ರಪತಿಯವರು ಚಲಾಯಿಸಬಹುದಾದ 3 ರೀತಿಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖವನ್ನು ನಾವು ಕಾಣ್ತೇವೆ. ಯಾವುದು ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ. ನಮ್ಮ ಸಂವಿಧಾನದ 352ನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ನಮ್ಮ ಸಂವಿಧಾನದ 356ನೇ ವಿಧಿ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ನಮ್ಮ ಸಂವಿಧಾನದ 360ನೇ ವಿಧಿ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಭಾರತದಲ್ಲಿ ರಾಷ್ಟ್ರಪತಿಯವರಿಗೆ. ಹಾಗಾಗಿ ವಿಶೇಷ ಸನ್ನಿವೇಶಗಳಲ್ಲಿ ತನ್ನದೇ ಆದ ಪರಿಸ್ಥಿತಿಗಳನ್ನು ಎದುರಿಸುವ ಸಲುವಾಗಿ ಭಾರತದ ರಾಷ್ಟ್ರಪತಿಯವರು 3 ರೀತಿಯ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಇನ್ನ ಒಂದು,
ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾರ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾರ ಪದ್ಧತಿ ನೋಡಿ, ಭಾರತದ ಸಂವಿಧಾನ ಜಾರಿಗೆ ಬರುವಾಗ ಭಾರತದ ಸಂವಿಧಾನದ ಪಿತೃಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟರು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯ. ಆ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವ ಮತದಾರ ಅತ್ಯಂತ ಬಹುಮುಖ್ಯ. ಆ ಚುನಾವಣೆಯಲ್ಲಿ ಯಾವ ರೀತಿಯ ಚುನಾವಣಾ ಪದ್ಧತಿಯನ್ನ ನಾವು ಅನುಸರಿಸಬೇಕು? ಎರಡಿದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಎರಡು ಚುನಾವಣಾ ಪದ್ಧತಿ ಇದೆ. ಸಾರ್ವತ್ರಿಕ ವಯಸ್ಕ ಮತದಾರ ಇದೆ, ಇನ್ನು ಒಂದು ನಿರ್ಬಂಧಿತ ಮತಾಧಿಕಾರ ಅಂತ ಇದೆ. ಆದ್ರೆ ನಿರ್ಬಂಧಿತ ಮತಾಧಿಕಾರವನ್ನು ಬಿಟ್ಟು ಭಾರತದ ಸಂವಿಧಾನದ ಪಿತೃಗಳು ಸಾರ್ವತ್ರಿಕ ವಯಸ್ಕ ಮತಾಧಿಕಾರ ಪದ್ಧತಿಯನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ರು. ಇದ್ರ ಪ್ರಕಾರ ನಾವು ಭಾರತದ ಪ್ರತಿಯೊಬ್ಬ ಪ್ರಜೆ ಅಂದ್ರೆ 18 ವರ್ಷವನ್ನ ಪೂರೈಸಿದ ಪ್ರತಿಯೊಬ್ಬ ಪ್ರಜೆ ಯಾವುದೇ ಜಾತಿ, ಲಿಂಗ, ಧರ್ಮ, ವರ್ಣ, ಸಂಪತ್ತು, ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರೂ ಕೂಡ ತನ್ನ ಪ್ರತಿನಿಧಿಗಳನ್ನ ಆಯ್ಕೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಪಡೆದಿದ್ದಾರೆ. ಇದು ಒಂದು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತಾರೆ. ಇನ್ನು ಒಂದು ಭಾರತದ ಸಂವಿಧಾನದ ಮತ್ತೊಂದು ಲಕ್ಷಣ ಪಂಚಾಯತ್ ರಾಜ್ ವ್ಯವಸ್ಥೆ ನೋಡಿ. 1993ರಲ್ಲಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಯಿತು. ಯಾವ್ಯಾವ ತಿದ್ದುಪಡಿ ಅಂದ್ರೆ 73 ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿ. 73ನೇ ಸಂವಿಧಾನಿಕ ತಿದ್ದುಪಡಿ ಗ್ರಾಮೀಣ ಪ್ರದೇಶದ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದ್ದಾಗಿದ್ರೆ, 74ನೇ ಸಂವಿಧಾನಿಕ ತಿದ್ದುಪಡಿ ನಗರ ಪ್ರದೇಶದ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದ್ದಾಗಿದೆ. ಇಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತರುವುದರ ಮೂಲಕ ಭಾರತದಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು. ಭಾರತದ ಅಭಿವೃದ್ಧಿ ಯಾವಾಗ ನಾವು ಕಾಣ್ತೇವೆ, ಭಾರತದ ರಾಷ್ಟ್ರ ನಿರ್ಮಾಣವನ್ನು ನಾವು ಯಾವಾಗ ಕಾಣ್ತೇವೆ ಅಂದ್ರೆ, ಗ್ರಾಮೀಣ ಮಟ್ಟದಿಂದ ಅಧಿಕಾರವನ್ನು ವಿಭಜಿಸಿದಾಗ ಮಾತ್ರ ರಾಷ್ಟ್ರದ ಅಭಿವೃದ್ಧಿಯನ್ನ, ರಾಷ್ಟ್ರ ನಿರ್ಮಾಣವನ್ನು ಕಾಣಲು ಸಾಧ್ಯ ಎನ್ನುವಂತ ಅಭಿಲಾಷೆಯಿಂದ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೊಂಡಿದೆ. ಇದು ಒಂದು ಲಕ್ಷಣ. ಇನ್ನು ಒಂದು ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ತಿದ್ದುಪಡಿ ವಿಧಾನಗಳು ನೋಡಿ. ತಿದ್ದುಪಡಿ ವಿಧಾನಗಳು ಅಂದ್ರೆ ಇಲ್ಲಿ ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್ಸ್. ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನಗಳು ಯಾಕಿತ್ತು ಸಂವಿಧಾನದ ರಚನಾಕಾರರು ಅಂದ್ರೆ, ನಾವು ಸಂವಿಧಾನ ರಚಿಸುವಾಗ ಭಾರತದಲ್ಲಿದ್ದಂತ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ನಾವು ಸಂವಿಧಾನವನ್ನು ರಚನೆ ಮಾಡಿದ್ದೇವೆ. ಇವತ್ತು ರಚನೆಯಾದಂತ ಸಂವಿಧಾನ ಮುಂದೊಂದು ದಿವಸ ಅನುಪಯುಕ್ತವಾಗಬಹುದು. ಹಾಗಾಗಿ ಆ ಸಂವಿಧಾನ ಪ್ರಸ್ತುತ ಸಮಾಜಕ್ಕೆ ಹೊಂದಿಕೊಂಡು ಜನತೆಯ ಆಕಾಂಕ್ಷೆಗಳಿಗೆ ಅನುಸಾರವಾಗಿ ಹೊಂದಿಕೊಂಡು ತನ್ನದೇ ಆದ ಪಾವಿತ್ರತೆಯನ್ನು ಉಳಿಸಿಕೊಂಡು ಹೋಗಬೇಕು ಎನ್ನುವ ಸಲುವಾಗಿ ನಾವು ಭಾರತದ ಸಂವಿಧಾನದ ರಚನಾಕಾರರು ಭಾರತದ ಸಂವಿಧಾನದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅವೆಲ್ಲಿದ್ದಾವೆ ಅಂದ್ರೆ, ನಾವು ಭಾರತದ ಸಂವಿಧಾನದ 368ನೇ ವಿಧಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ 3 ವಿಧಾನಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ. ಆ 3 ವಿಧಾನಗಳು ಯಾಕೆ ಯಾವುವು ಅಂದ್ರೆ, ಪಾರ್ಲಿಮೆಂಟ್ ಏನ್ ಸಂಸತ್ತಿದೆ, ಆ ಸಂಸತ್ತು ಆ 2 ಸದನಗಳ ಸರಳ ಬಹುಮತದೊಂದಿಗೆ ಭಾರತದ ಸಂವಿಧಾನದ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಬಹುದು. ಕೆಲವೊಂದು ವಿಧಿಗಳಿಗೆ ತಿದ್ದುಪಡಿ ಸಂಸತ್ತಿನ 2 ಸದನಗಳ ಸರಳ ಬಹುಮತದೊಂದಿಗೆ ಭಾರತದ ಸಂವಿಧಾನದ ಕೆಲವೊಂದು ವಿಧಿಗಳನ್ನು ತಿದ್ದುಪಡಿ ಮಾಡಬಹುದು.
ಒಂದನೇ ವಿಧಾನ. ಎರಡನೇ ವಿಧಾನ, ನಮ್ಮ ಭಾರತದ ಸಂಸತ್ತಿನ ಎರಡೂ ಸದನಗಳಲ್ಲಿ 2/3 ಬಹುಮತದೊಂದಿಗೆ ಭಾರತದ ಸಂವಿಧಾನದ ಕೆಲವು ವಿಧಿಗಳನ್ನು ತಿದ್ದುಪಡಿ ಮಾಡುವುದು. 2/3 ಸರಳ ಅಂದ್ರೆ 1/2, 2/3 ಇದು. ಇನ್ನು ಒಂದು ಮೂರನೇ ವಿಧಾನ, ನಮ್ಮ ಸಂಸತ್ತಿನ ಎರಡು ಸದನಗಳ 2/3 ಬಹುಮತದೊಂದಿಗೆ ಭಾರತದಲ್ಲಿರುವ ಒಟ್ಟು ರಾಜ್ಯಗಳಲ್ಲಿ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಒಪ್ಪಿಗೆ ಪಡೆಯುವುದರ ಮೂಲಕ ಸಂವಿಧಾನದ ವಿಧಿಗಳನ್ನು ತಿದ್ದುಪಡಿ ಮಾಡುವ ಒಂದು ವಿಧಾನ. ಈ ಮೂರು ತಿದ್ದುಪಡಿ ವಿಧಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದೆ. ಯಾಕೆಂದ್ರೆ ಯಾವುದೇ ನೀರು ಎಷ್ಟೇ ಶುದ್ಧವಾಗಿದ್ರು, ಯಾವುದೇ ನಿಂತ ನೀರು ಎಷ್ಟೇ ಶುದ್ಧವಾಗಿದ್ರು ಕೂಡ ಕುಡಿಯುವುದಕ್ಕೆ ಯೋಗ್ಯ ಅಲ್ಲ ಎನ್ನುವ ಅಂಶವನ್ನು ಮನಗಂಡಂತ ಸಂವಿಧಾನದ ರಚನಾಕಾರರು ಆ ಸಂವಿಧಾನ ಎನ್ನುವಂಥದ್ದು ನಿರಂತರವಾಗಿ ಬೆಳಿಬೇಕು ಎನ್ನುವ ಕಾರಣಕ್ಕೆ, ಹಾಗಾಗಿ ನಮ್ಮ ಸಂವಿಧಾನ ಇವತ್ತು 97 ತಿದ್ದುಪಡಿಗಳನ್ನು ನಾವು ಕಾಣ್ತೇವೆ ಈ ವಿಧಾನಗಳನ್ನು ಅನುಸರಿಸುವುದು. ಒಂದು ಇನ್ನು ಒಂದು ಅಖಿಲ ಭಾರತೀಯ ಸೇವೆಗಳು ಎನ್ನುವಂಥದ್ದು, ಆಲ್ ಇಂಡಿಯನ್ ಸರ್ವಿಸ್. ನೋಡಿ, ಭಾರತ ಸಂವಿಧಾನ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಹೊಂದಿದೆ. ಸಂಯುಕ್ತ ಸರ್ಕಾರಿ ಪದ್ಧತಿಗೆ ಅನುಸಾರವಾಗಿ ದ್ವಿಸರ್ಕಾರ ಇರುತ್ತೆ, ಡ್ಯುಯಲ್ ಗೌರ್ಮೆಂಟ್, ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸಲು ಕೇಂದ್ರ ಸೇವೆ ಇರುತ್ತೆ, ರಾಜ್ಯ ಸರ್ಕಾರಗಳಲ್ಲಿ ಸೇವೆಯನ್ನು ಸಲ್ಲಿಸಲು ರಾಜ್ಯ ಸೇವೆಗಳಿರುತ್ತೆ. ಆದರೂ ಈ ಮೂರನೇ ದರ್ಜೆಯ ಸೇವೆಯಾದಂತಹ ಅಖಿಲ ಭಾರತೀಯ ಸೇವೆಗಳಿಗೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಮಾಡಲಾಗಿದೆ. ಯಾಕೆ ಅಂದ್ರೆ ನಾವು ಹೆಸರೇ ಸೂಚಿಸುವಂತೆ ಅಖಿಲ ಭಾರತೀಯ ಸೇವೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸಾಮಾನ್ಯ ಸೇವೆಗಳಾಗಿದ್ದಾವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡರಲ್ಲೂ ಸೇವೆ ಸಲ್ಲಿಸುವ ಸೇವೆ ಆಗಿರುತ್ತೆ. ಈ ಸೇವೆಯನ್ನ ಸೃಷ್ಟಿಸಿರುವ ಕಾರಣ ಏನು ಅಂದ್ರೆ, ಇಡೀ ರಾಷ್ಟ್ರದಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಸಲುವಾಗಿ, ಇಲ್ಲಿ ರಾಜ್ಯಗಳ ಆಡಳಿತದ ವೈಖರಿ ಕೇಂದ್ರದ ಗಮನಕ್ಕೆ ಅರಿಯುವ ಸಲುವಾಗಿ, ಇಡೀ ರಾಷ್ಟ್ರಾದ್ಯಂತ ಏಕರೂಪವಾದ ಆಡಳಿತವನ್ನು ನಿರ್ವಹಿಸುವ ಸಲುವಾಗಿ ಭಾರತದ ಸಂವಿಧಾನದ ರಚನಾಕಾರರು ಭಾರತದ ಸಂವಿಧಾನದಲ್ಲಿ ಅಖಿಲ ಭಾರತೀಯ ಸೇವೆಗಳ ಒಂದು ಅಸ್ತಿತ್ವಕ್ಕೆ ಕಾರಣೀಕರ್ತರಾದ ಒಂದು. ಮತ್ತೊಂದು ಕೊನೆಯೇ ನಮ್ಮ ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣ ಅಂದ್ರೆ ಅಧಿಕಾರದ ವಿಭಜನೆ. ಅಧಿಕಾರದ ವಿಭಜನೆ, ಡಿವಿಷನ್ ಆಫ್ ಪವರ್ಸ್. ನೋಡಿ, ನಮ್ಮ ಭಾರತದ ಸಂವಿಧಾನ ಶಾಸನೀಯ ಅಧಿಕಾರಗಳನ್ನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜಿಸಿದೆ. ಸಂವಿಧಾನಾತ್ಮಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರಗಳನ್ನು ವಿಭಜನೆ ಮಾಡಿದೆ ಭಾರತ ಸಂವಿಧಾನ. ಇಲ್ಲಿ ನಾವು ಅಧಿಕಾರದ ವಿಭಜನೆಯಲ್ಲಿ 3 ಪಟ್ಟಿಗಳನ್ನು ನೋಡ್ತೇವೆ: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿಯಲ್ಲಿ 97 ವಿಷಯಗಳನ್ನು ಹೊಂದಿದೆ. ಅವ್ಯಾವು? ರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳು. ಆ 97 ವಿಷಯಗಳ ಮೇಲೆ, ಅಂದ್ರೆ ಕೇಂದ್ರ ಪಟ್ಟಿಯಲ್ಲಿರುವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ನಮ್ಮ ಭಾರತದಲ್ಲಿ ಕೇಂದ್ರದ ಸಂಸತ್ತಿಗಿದೆ. ರಾಜ್ಯ ಪಟ್ಟಿಯಲ್ಲಿ 66 ವಿಷಯಗಳಿದ್ದಾವೆ. ಅಂದ್ರೆ ಸ್ಥಳೀಯವಾಗಿ, ಪ್ರಾಂತೀಯವಾಗಿ ಪ್ರಾಮುಖ್ಯತೆ ಪಡೆದ ವಿಷಯಗಳು 66 ವಿಷಯಗಳು. 66 ವಿಷಯಗಳ ಮೇಲೆ ಶಾಸನ ಮಾಡುವ ಅಧಿಕಾರ ರಾಜ್ಯ ಸರ್ಕಾರವಾದ, ಅಂದ್ರೆ ರಾಜ್ಯ ಶಾಸನ ಸಭೆ, ವಿಧಾನಸಭೆ ಏನಂತೇವೆ, ಆ ರಾಜ್ಯ ಶಾಸನ ಸಭೆಯಾದ ವಿಧಾನಸಭೆ ಶಾಸನ ರೂಪಿಸುವ ಅಧಿಕಾರವನ್ನು ಹೊಂದಿದೆ.
ಸಮವರ್ತಿ ಪಟ್ಟಿಯಲ್ಲಿ 47 ವಿಷಯಗಳನ್ನು ನಾವು ಗಮನಿಸ್ತೇವೆ. ಉದಾಹರಣೆ, ಕಾರ್ಮಿಕರ ಕಲ್ಯಾಣ ಆಗಿರ್ಬೋದು, ಮುದ್ರಣ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ದಿನಪತ್ರಿಕೆ ಆಗಿರ್ಬೋದು, ವಿವಾಹ ಆಗಿರ್ಬೋದು, ವಿವಾಹ ವಿಚ್ಛೇದನ ಆಗಿರ್ಬೋದು. ಈ 47 ವಿಷಯಗಳು ಕನ್ಕರೆಂಟ್ಲಿ ಸಮವರ್ತಿ ಪಟ್ಟಿಯಲ್ಲಿದೆ. ಈ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇದೆ, ರಾಜ್ಯ ಸರ್ಕಾರಕ್ಕೂ ಇದೆ. ಸಮವರ್ತಿ ಪಟ್ಟಿಯಲ್ಲಿರುವ ಯಾವುದಾದರೂ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶಾಸಕಾಂಗಗಳು ಏಕಕಾಲದಲ್ಲಿ ಶಾಸನಗಳನ್ನು ರೂಪಿಸಿದ್ರೆ ಕೇಂದ್ರ ಸರ್ಕಾರದ ಶಾಸನ ಊರ್ಜಿತ ಆಗುತ್ತೆ, ರಾಜ್ಯ ಸರ್ಕಾರದ ಶಾಸನ ರದ್ದಾಗುತ್ತೆ. ಇಷ್ಟು ನಾವು ನಿಮ್ಮ ಭಾರತದ ಸಂವಿಧಾನದ ಪ್ರಧಾನ ಲಕ್ಷಣಗಳ ಬಗ್ಗೆ ನಾವು ಹೇಳಬೇಕಾಗಿದೆ.